ಸರ್, ಇವತ್ತೇನು ಸುದ್ದಿಗೋಷ್ಠಿ ಕರೆದಿದ್ದೀವಿ ಅಂದರೆ, ನಂಜನಗೂಡು ಮೈಸೂರು ಒಂದು ಟೋಲ್ ಇದೆ. ಆ ಟೋಲಲ್ಲಿ ಏನಿವತ್ತು ದುರ್ವ್ಯವಸ್ಥೆ ಇದೆ ಅಂದರೆ, ಆ ಟೋಲಲ್ಲಿ ಆಂಬ್ಯುಲೆನ್ಸ್ ಇದ್ರೂ ಕೂಡ ಇವತ್ತು ಆಂಬ್ಯುಲೆನ್ಸ್ ಇಲ್ಲ. ಕೆಲವು ಸಂದರ್ಭದಲ್ಲಿ ನಾವು ಆಂಬ್ಯುಲೆನ್ಸ್ಗೆ ಏನಾರ ತುರ್ತು ಪರಿಸ್ಥಿತಿ ಇದ್ದಾಗ ಫೋನ್ ಮಾಡಿದ್ರೆ ಡ್ರೈವರ್ ಇಲ್ಲ, ಪೆಟ್ರೋಲ್ ಇಲ್ಲ, ಈ ರೀತಿ ಒಂದು ಸಬೂಬು ಹೇಳ್ತಾ ಇದ್ದಾರೆ. ಎಲ್ಲಿ? ನಂಜನಗೂಡು ಟೋಲಲ್ಲಿ. ಎರಡನೇದಾಗಿ ಅಲ್ಲಿ ಯಾವುದೇ ರೀತಿಯಲ್ಲೂ ಮದ್ಯ ಏನಾರ ನಮ್ಮ ಸಾರ್ವಜನಿಕರ ವೆಹಿಕಲ್ಗಳೇನಾರ ಕೆಟ್ಟು ನಿಂತರೆ ಅದಕ್ಕೆ ಕ್ರೈನ್ ವ್ಯವಸ್ಥೆ ಒಂದು ಚೂರು ಇಲ್ಲ. ಕ್ರೈನ್ ಇದುವರೆಗೂ ಯಾವಾಗ ಫೋನ್ ಮಾಡಿದ್ರು ಕ್ರೈನ್ ವ್ಯವಸ್ಥೆ ಇಲ್ಲ, ಡ್ರೈವರ್ ಇಲ್ಲ, ಅದೇನೇ ಸಮಸ್ಯೆ ಹೇಳ್ತಾ ಇದ್ದಾರೆ. ಇವತ್ತು ಅಲ್ಲಿ ನಾವು ನಂಜನಗೂಡು ಮೈಸೂರಿಗೆ ಏನಾರ ಓಡಾಡಬೇಕಾದ್ರೆ ಎಂಥ ಪರಿಸ್ಥಿತಿ ಅಂದರೆ, ಹಠಾತ್ತವಾಗಿ ಏನಾರ ನಮ್ಮ ವಾಹನಗಳಿಗೆ ಏನಾರ ಆಕ್ಸಿಡೆಂಟ್ ಆದರೆ ಯಾವುದೇ ರೀತಿಯಲ್ಲೂ ಕೂಡ ಆಂಬ್ಯುಲೆನ್ಸ್ ವ್ಯವಸ್ಥೆನೇ ಇಲ್ಲ. ನಾವು ಸುಮಾರು 3-4 ಬಾರಿ ಅವ್ರಿಗೆ ಫೋನ್ ಮಾಡಿದ್ರೂ ಕೂಡ ಡ್ರೈವರ್ ಇಲ್ಲ, ಎಲ್ಲ ಹೋಗಿದ್ದಾನೆ, ಪೆಟ್ರೋಲ್ ಇಲ್ಲ, ಕಾರ್ ಕೆಟ್ಟೋಗಿದೆ, ಇದೇ ಒಂದು ಸಬೂಬನ್ನ ಹೇಳ್ಕೊಂಡು ಬಂದಿದ್ದಾರೆ. ಮತ್ತು ಆ ನಂಜನಗೂಡು ರೂಟಲ್ಲಿ ರಾತ್ರಿ ನೀವು ನೋಡ್ಬೋದು, ಯಾವಾಗಲೂ ಕೂಡ ಸ್ಟ್ರೀಟ್ ಲೈಟ್ ಇದ್ರೂ ಕೂಡ ಯಾವಾಗಲೂ ಲೈಟ್ ಆನ್ ಆಗ್ತಾ ಇಲ್ಲ. ಕತ್ತಲ ಒಂದು ಸಾಮ್ರಾಜ್ಯ ಆಗಿದೆ ಯಾವುದು ಆ ನಂಜನಗೂಡು ಟೋಲ್ ರೋಡು. ನಾನು ಸುಮಾರು ಬಾರಿ ರಾತ್ರಿ ಟೈಮ್ ಹೋದಾಗ ನೋಡ್ತೀನಿ, ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಟೋಲಲ್ಲಿ ಸ್ಟ್ರೀಟ್ ಲೈಟ್ನ ಹಾಕಿಲ್ಲ, ಹಾಕೋದೂ ಇಲ್ಲ. ಯಾಕೆ? ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ಆ ಟೋಲಲ್ಲಿ ಎಷ್ಟು ಅವ್ಯವಸ್ಥೆ ಇದೆ ಅಂದರೆ, ಇವತ್ತು ಅದ್ರ ಬಗ್ಗೆ ನಾವು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಧ್ವನಿ ಎತ್ತಾ ಇದ್ದೀವಿ. 4ನೇದಾಗಿ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ನಂಜನಗೂಡು ಬ್ರಿಡ್ಜು ರಿಪೇರಿ ನಡೀತಾ ಇದೆ. ಅದು ಸುಮಾರು 3-4 ತಿಂಗಳಿಂದನೂ ಕೂಡ ರಿಪೇರಿ ನಡೀತಾ ಇದೆ. ಅಲ್ಲಿ ನಮ್ಮ ರೈತರು ಸಾರ್ವಜನಿಕರು ಬರಬೇಕಾದ್ರೆ ಯಾವ ಊರು? ಇಮ್ಮಾವು, ಹದ್ನಾರು, ಆಮೇಲೆ ಗೆಜ್ಗಳ್ಳಿ, ಎಲ್ಲ ಊರಿನ ರೈತರು ಕೂಡ ಸುಮಾರು 7-8 ಕಿಲೋಮೀಟ್ರ್ ಸುತ್ಕೊಂಡು ಬರಬೇಕು. ಅದಕ್ಕೆ ಪೆಟ್ರೋಲ್ ಎಷ್ಟು ಖರ್ಚಾಗುತ್ತೆ ನಮ್ಮ ರೈತರಿಗೆ? ಆದ್ದರಿಂದ ನೀವು ಯಾಕೆ ಟೋಲ್ನ ಸಂಗ್ರಹಣೆ ಮಾಡ್ತಾ ಇದ್ದೀರಾ? ಯಾಕೆ ನೀವು ಬೇಗ ದುರಸ್ತಿ ಮಾಡಿಲ್ಲ? ಇದಕ್ಕೆ ಸಂಬಂಧಪಟ್ಟವರು ಯಾಕೆ ಬೇಗ ಅದನ್ನು ಟೋಲ್ನ ರಿಪೇರಿ, ಯಾವುದು ಬ್ರಿಡ್ಜ್ ರಿಪೇರಿ ಇದೆಯಲ್ಲ, ಯಾಕೆ ನೀವು ಬೇಗ ಮಾಡಿಲ್ಲ? ಸುಮಾರು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, 3-4 ತಿಂಗಳಾಗಿದೆ, ಇವತ್ತು ಅದು ರೆಡಿ ಆಗಿಲ್ಲ. ಆದ್ರೂ ಕೂಡ ಟೋಲ್ ಸಂಗ್ರಹಣೆ ಮಾಡ್ತಾವ್ರೆ. ಇದು ಒಂದು ನಮ್ಮ ಮೈಸೂರಿನ ದುರಂತ. ಇನ್ನೊಂದೇನೆಂದರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಆ ಟೋಲ್ ಪಕ್ಕನೇ NH ಹೈವೇ ನೆಕ್ಸ್ಟ್ ಅಂತ ಒಂದು ಹೋಟ್ಲು ಮಾಡಿದ್ದಾರೆ. ಅಲ್ಲಿ ಸಿಗರೇಟ್ ಸೇಯ್ತಾರೆ, ಸಿಗರೇಟ್ ಇಟ್ಟಿದ್ದಾರೆ. ಅದ್ರ ಪಕ್ಕನೇ ಮಹಿಳೆಯರ ಶೌಚಾಲಯ ಇದೆ. ಮಹಿಳೆಯರು ಹೋಗ್ಬೇಕು ಅಂದರೆ ಎಲ್ಲರೂ ಸಿಗರೇಟ್ ಸೇಯ್ತಾ ನಿಂತಿರ್ತಾರೆ. ನಿಮ್ಗೆ ಅದೆಲ್ಲ ದಾಖಲಾತಿಗಳು ಕೊಡ್ತೀನಿ. ಸಿಗರೇಟ್ ಮಾರಿರೋದು ಯಾಕೆಂದರೆ ಇವತ್ತು ಏನು ಟೋಲ್ ಪಕ್ಕ ನಿಮಗೆಲ್ಲ ತಿಳಿದಿರೋಂಗೆ ಸಿಗರೇಟ್ ಮಾರಂಗಿಲ್ಲ. ಅಲ್ಲಿ ಸಂಚಾರ ಮಾಡಬೇಕಾದ್ರೆ ಸುಮಾರು ನೀವು ರಾತ್ರಿ ಹೊತ್ತಾಗ್ಬೋದು, ಬೆಳಿಗ್ಗೆ ಹೊತ್ತಾಗ್ಬೋದು, ಕಾರು, ಬೈಕು ಎಲ್ಲ ಸುಮಾರು ಒಂದು 100 ಬೈಕ್ ನಿಂತಿರ್ತದೆ, 100 ಕಾರ್ ನಿಂತಿರ್ತದೆ. ಸಾರ್ವಜನಿಕರು ಯಾವ ಕಡೆಯಿಂದ ಹೋಗ್ಬೇಕು? ಟೋಲಿಂದ ಹೋಗ್ಬೇಕಾದ್ರೆ ಎಷ್ಟು ದುರವ್ಯವಸ್ಥೆ ಇದೆ. ಇದ್ರ ಬಗ್ಗೆ ಯಾಕೆ ಟೋಲ್ ಅವರು ಗಮನ ತಗೋತಾ ಇಲ್ಲ? ಎಡಭಾಗ ಬಲಭಾಗ ಎರಡೂ ಭಾಗನೂ ಕೂಡ ಅಲ್ಲಿ NH ಹೈವೇ ನೆಕ್ಸ್ಟ್ ಅಂತ ಹೋಟ್ಲು ಮಾಡಿದ್ದಾರೆ. ಅದು ನಿಮಗೆ ದಾಖಲಾತಿ ಕೊಡ್ತೀನಿ. ಅವ್ರಿಗೆ ಯಾವುದೇ ಒಂದು ಪುರವಾಣೆ ಕೊಟ್ಟಿಲ್ಲ, ಪಟ್ಟಣ ಪಂಚಾಯತಿಯಿಂದ ಲೈಸೆನ್ಸ್ ಕೊಟ್ಟಿಲ್ಲ, ಆದ್ರೂ ಕೂಡ ಅವ್ಯವಹಾರವಾಗಿ ಹೋಟ್ಲು ಇಟ್ಕೊಂಡಿದ್ದಾರೆ. ಮಹಿಳೆಯರು ಅಲ್ಲಿ ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಸಿಗರೇಟ್ ಸೇಯ್ಕೊಂಡು ನಿಂತಿರ್ತಾರೆ. ಮಹಿಳೆಯರು ಯಾವ ರೀತಿ ಹೋಗಿ ಅಲ್ಲಿ ಸಿಗರೇಟ್ ಶೌಚಾಲಯಕ್ಕೆ ಹೋಗ್ಬೇಕು? ಕೂಡಲೇ ಏನಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ, ಹೈವೇ ರೋಡ್ ಅದು, ಕಾರು ಬೈಕಲ್ಲಿ ಹೋಗ್ಬೇಕಾದ್ರೆ ಎಷ್ಟು ದುರಂತ ಆಗ್ಬೋದು. ಅದಕ್ಕೆ ಯಾರು ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂದರೆ ಆ NH ರೋಡಿನ ಟೋಲ್ ಸಂಗ್ರಹಣೆ ಮಾಡೋರು ಅದ್ರ ಬಗ್ಗೆ ಗಮನ ತಗೋಬೇಕು. ಅದು ಫಸ್ಟು ಅಲ್ಲಿ ಎಡಭಾಗ ಬಲಭಾಗ ಏನು ಆ ಹೋಟ್ಲಿದೆ, ಯಾವುದು NH ಹೈವೇ ನೆಕ್ಸ್ಟ್, ಆ ಹೋಟೆಲ್ನ ಫಸ್ಟು ತೆರವು ಮಾಡಿಸಿ. ನಿಮ್ಗೆಲ್ಲರಿಗೂ ಗೊತ್ತಿದೆ ನೋಡಿ, ನಾನು ಅದು RTL ಹಾಕಿ ತೊಗೊಂಡಿದ್ದೀನಿ. ಅವ್ರಿಗೆ ಪಟ್ಟಣ ಪಂಚಾಯತಿ ಆಗ್ಬೋದು ಯಾವುದರಿಂದನೂ ಕೂಡ ಒಂದು ಟ್ರೇಡ್ ಲೈಸೆನ್ಸು ಕೊಟ್ಟಿಲ್ಲ.
ಆದ್ರೂ ಕೂಡ ಅವರು ಹೋಟ್ಲು ನಡೆಸ್ತಾ ಇದ್ದಾರೆ. ಇನ್ನೊಂದೇನಪ್ಪ ಅಂದರೆ, ಸದರಿ ಹೋಟ್ಲನ್ನ ತೆರೆಯುವಾಗ ಸಂಬಂಧಪಟ್ಟ ಕಚೇರಿಯಿಂದ ಪರವಾನಗಿ ತೆಗೆದುಕೊಳ್ಬೇಕು. ಯಾರೂ ಕೂಡ ಅಲ್ಲಿ ತಗೊಂಡಿಲ್ಲ. ಸುಮಾರು ಅಲ್ಲಿ 20ರಿಂದ 25 ಜನಕ್ಕೆ ಅಡುಗೆ ಮಾಡ್ತಾರೆ. ಅದು ಸಿಲಿಂಡ್ರು ಸುಮಾರು 5ರಿಂದ 7 ಸಿಲಿಂಡ್ರ್ ಇದೆ, ಅಡುಗೆ ಮಾಡ್ತಾ ಇರ್ತಾರೆ ಯಾವಾಗಲೂ. ಅದನ್ನು ಕೂಡ ನಿಮಗೆ ದಾಖಲಾತಿ ಕೊಡ್ತೀನಿ. ಆ ಹೋಟ್ಲು ಬಗ್ಗೆ ನನ್ನ ಹತ್ರ ವಿಡಿಯೋ ಇದೆ, ಅದು ನಿಮಗೆಲ್ಲ ಕಳಿಸ್ಕೊಡ್ತೀನಿ. ಈ ಥರ ಇರುವಾಗ ಇವತ್ತು ಏನು ಆ ಸಿಲಿಂಡ್ರ್ ಬಗ್ಗೆ ಆಗ್ಬೋದು ಮತ್ತು ಆ ಹೋಟ್ಲು ಆಗ್ಬೋದು, ಅದ್ರ ಬಗ್ಗೆ ಯಾವುದೋ ಒಂದು ಪರವಾನಗಿ ತೊಗೊಂಡಿಲ್ಲ. ಆದ್ರೂ ಕೂಡ ಅವರು ಅಲ್ಲಿ ಅಂಗಡಿ ನಡೆಸ್ತಾ ಇದ್ದಾರೆ, ಹೋಟ್ಲು ನಡೆಸ್ತಾ ಇದ್ದಾರೆ. ಅಲ್ಲಿ ಎಲ್ಲರಿಗೂ ಕೂಡ ಎಷ್ಟು ತೊಂದರೆ ಆಗಿದೆ ಸಾರ್ವಜನಿಕರಿಗೆ ಅಂದರೆ ತುಂಬ ತೊಂದರೆ ಆಗಿದೆ. ನೀವು ಹೋಗ್ಬೇಕಾದ್ರೆ ನೋಡಿ, ಸುಮಾರು 100 ಬೈಕ್ ನಿಂತಿರ್ತದೆ, ಕಾರ್ ನಿಂತಿರ್ತದೆ. ಎಲ್ಲಿ ಹೋಗ್ಬೇಕು? ರೋಡಲ್ಲಿ ಹೋಗೋರು, ಆ ಟೋಲ್ ರೋಡಲ್ಲಿ ಹೋಗೋರು ಹಾರ್ಕೊಂಡು ಹೋಗೋಂಥ ಪರಿಸ್ಥಿತಿ ಬಂದಿದೆ. ಅದರಲ್ಲೂ ಕೂಡ ಆ ರೈತರು, ಸಾರ್ವಜನಿಕರು ಓಡಾಡೋ ರಸ್ತೆ ಅದು. ಯಾಕೆಂದರೆ ಇದು ಗುಂಡ್ಲುಪೇಟೆ, ಮಾನಂದವಾಡಿ ಅಲ್ಲಿಗೆಲ್ಲ ಹೋಗೋಂಥ ಮೇನ್ ರೋಡ್. ಆದ್ದರಿಂದ ಕೂಡಲೇ ಇದ್ರ ಬಗ್ಗೆ ಏನು ಅಧಿಕಾರಿಗಳಿದ್ದೀರಿ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಕೂಡಲೇ ಹೋಟೆಲ್ನ ಬಂದ್ ಮಾಡಬೇಕು. ಮತ್ತು ಏನು ಟೋಲ್ ಇದೆ ಅಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮತ್ತು ಕ್ರೇನ್ ವ್ಯವಸ್ಥೆ ಮತ್ತು ಅಲ್ಲಿ ಸಿಗರೇಟದ ಮಾರಾಟ ಮಾಡೋದನ್ನು ಕೂಡಲೇ ಬಂದ್ ಮಾಡಬೇಕು. ಇಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಮುಂದೆ ಒಂದು ದಿವಸ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಇನ್ನೊಂದು ಏನಂದರೆ, ನಾನು ಪ್ರತಿಯೊಂದು ದಾಖಲಾತಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಾಗ್ಬೋದು, NH ರೋಡ್ನ ಅಧಿಕಾರಿಗಳಿಗಾಗ್ಬೋದು, ನಮ್ಮ ಮೈಸೂರು ಕಮಿಷನರ್ಗಾಗ್ಬೋದು, DC ಅವ್ರಿಗೆ ಎಲ್ಲರಿಗೂ ಕೂಡ ಒಂದು ಈ ಬಗ್ಗೆ ಒಂದು ಗಮನ ತರ್ತೀನಿ. ಆದ್ದರಿಂದ ಕೂಡಲೇ ಏನು ಅಧಿಕಾರಿಗಳಿದ್ದೀರಿ ಇದ್ರ ಬಗ್ಗೆ ತನಿಖೆ ಮಾಡಿ ಆ ಅಂಗಡಿನ ಸಿಗರೇಟ್ ಮಾರೋದನ್ನು ಮತ್ತು ಅಲ್ಲಿ ಟೀ ಮಾಡೋದನ್ನು ಎಲ್ಲನೂ ನಿಲ್ಲಿಸಬೇಕು. ಮತ್ತು ಏನಿವತ್ತು ಆ ರೋಡಲ್ಲಿ ಹೋಗ್ಬೇಕಾದ್ರೆ ಸಾರ್ವಜನಿಕರಿಗೆ ಒಳ್ಳೆ ಉಪಯೋಗ ಆಗೋಂಥ ಒಂದು ಪರಿಸ್ಥಿತಿನ ನೀವು ತರಬೇಕು. ಇಲ್ಲಾಂದರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಸರ್.